ಔಟ್ ಗೋಯಿಂಗ್ ಇನ್ಕಮಿಂಗ್ ಪಾಲಿಟಿಕ್ಸ್ ಮಧ್ಯದಲ್ಲಿ ಜನರ ಮಾರಣ ಹೋಮ ಆಗಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ಸುವರ್ಣಸೌಧದ ಬಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ರಾಜ್ಯ ಸರ್ಕಾರದಲ್ಲಿ ಔಟ್ ಗೋಯಿಂಗ್ ಇನ್ಕಮಿಂಗ್ ಪಾಲಿಟಿಕ್ಸ್ ಆಗಿದ್ದು ಅಭಿವೃದ್ಧಿ ಶೂನ್ಯ ಆಗಿದೆ ಅಂತ ಕಿಡಿಕಾರಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಲೂಟಿ ಸರ್ಕಾರ ಆಗಿದ್ದು ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯಿತು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡು ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣ ಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಭಾಳ ಚೆನ್ನಾಗಾಗ್ತಾ ಇದೆ. ಅಂದರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾಯಿದೆ. ಬಹಳ ಜನರದು ಇನ್ನೂ ಹೊರಗಡೆ ಬರೋವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗೆ ಆಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೇ ಉಳಿದಿದೆ. ಆದ್ದರಿಂದ ಜನ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.